ನಮಸ್ಕಾರ. ಬಿಳಿಯ ಕೋಟೆಯು ಕೆಂಪು ಕೋಟೆಯಾದ ಗುಟ್ಟೇನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಕೆಂಪು ಕೋಟೆಯು ಆಧುನಿಕ ಭಾರತದ ಬಹಳಷ್ಟು ಹೋರಾಟಗಳನ್ನು ಕಂಡು ತನ್ನ ಬಿಳಿ ಮಾಸಿಕೊಂಡು ಕೆಂಪಾಗಿದೆ. ಅದೇಕೆ ನೋಡೋಣ ಬನ್ನಿ. ಕೆಂಪು ಕೋಟೆ ಎಂಬುವುದು 3 ಕಾರಣಕ್ಕೆ ವಿಶೇಷ. 1, ಇದು ಯುನೆಸ್ಕೋ ಪರಂಪರೆಯ ತಾಣವಾಗಿದೆ. 2ನೇಯದು ಪ್ರಜಾಪ್ರಭುತ್ವ ಇಲ್ಲವೇ ಗಣತಂತ್ರದ ದಿನದಂದು, ರಾಷ್ಟ್ರಪತಿ ಹಾಗೂ ಸ್ವಾತಂತ್ರ್ಯ ದಿನದಂದು ಪ್ರಧಾನಿಯವರು ಈ ಕೆಂಪು ಕೋಟೆಯ ಮೇಲೆ ಭಾರತದ ಬಾವುಟವನ್ನು ಹಾರಿಸಿ ದೇಶವನ್ನುದ್ದೇಶಿಸಿ ಮಾತನಾಡುತ್ತಾರೆ. 3ನೇಯದು ಮೊಘಲ ಸಾಮ್ರಾಟ ಶಾಜಹಾನನು ತಮ್ಮ ರಾಜಧಾನಿಯನ್ನು ಆಗ್ರಾದಿಂದ ದಿಲ್ಲಿಗೆ ವರ್ಗಾಯಿಸಲು ಇದನ್ನು ಕಟ್ಟಿಸಿದನು. ಆದರೆ ಶಾಜಹಾನನಿಗೆ ಈ ಕೋಟೆಯಿಂದ 1-2 ವರ್ಷ ಮಾತ್ರ ಆಳಲು ಅವಕಾಶವಾಯಿತು. ಶಾಜಹಾನ್ ಇಲ್ಲಿಗೆ ಬಂದದ್ದು ಕಡಿಮೆ ಎಂದೇ ಹೇಳಲಾಗಿದೆ. 3ನೇಯ ಮಗ ಔರಂಗಜೇಬ್ ಕೊನೆಯ ದಿನಗಳಲ್ಲಿ ತಂದೆಯನ್ನು ಆಗ್ರಾದ ಕೋಟೆಯಲ್ಲೇ ಗೃಹಬಂಧನದಲ್ಲಿ ಇಟ್ಟಿದ್ದ. ದಿಲ್ಲಿಯಲ್ಲಿ ಅರಸನಾಗಿ ಆಳಲು ತಯಾರಾಗಿದ್ದ ದಾರಾ ಸುಕೋನನ್ನು ಸೋಲಿಸಿ ಓಡಿಸಿಕೊಂಡು ಹೋಗಿ ಲಾಹೋರ್ ಬಳಿ ಕೊಂದು ದಿಲ್ಲಿಯ ಮತ್ತು ಮೊಘಲ್ ಸಾಮ್ರಾಜ್ಯದ ಆಡಳಿತವನ್ನು ಕೈಗೆ ತೆಗೆದುಕೊಂಡ. ಭಾರತದ ಅರಸರಲ್ಲಿ ಚಕ್ರವರ್ತಿ ಅಶೋಕ ಮತ್ತು ಔರಂಗಜೇಬ್ ಅತಿ ದೊಡ್ಡ ಸಾಮ್ರಾಜ್ಯವನ್ನು ಆಳಿದವರಾಗಿದ್ದಾರೆ. ಅನಂತರ ಪ್ರಬಲ ಅರಸರು ಮೊಘಲ ವಂಶದಲ್ಲಿ ಬರಲಿಲ್ಲವಾದ್ದರಿಂದ ಸಾಮ್ರಾಜ್ಯವು ಕಿರಿಯಾಗುತ್ತಾ ಹೋಯಿತು. ಕೆಂಪುಕೋಟೆಯು ಆರಂಭದಲ್ಲಿ ಬಹುತೇಕ ಬೆಳ್ಳಗೆ ಇತ್ತು. 1857ರ ಸ್ವಾತಂತ್ರ್ಯ ಸಮರದ ಬಳಿಕ ಬ್ರಿಟಿಷರು ಇದನ್ನು ವಶಪಡಿಸಿಕೊಂಡು ಕೊನೆಯ ಅರಸನಾಗಿದ್ದ ಬಹದ್ದೂರ್ ಶಾನನ್ನು ಈಗಿನ ಮ್ಯಾನ್ಮಾರ್ ಆಗಿನ ಬರ್ಮಾಕ್ಕೆ ಗಡಿಪಾರು ಮಾಡಿದರು. ಈ ದೊರೆ 2ನೇ ಬಹದ್ದೂರ್ ಶಾ ಇಲ್ಲವೇ ಬಹದ್ದೂರ್ ಶಾ ಜಾಫರ್ ಗೋರಿಯು ರಂಗೂನ್ ಇಲ್ಲವೇ ಯಾಂಗೂನ್ನಲ್ಲಿ ಇದೆ. ಅದು ದರ್ಗಾವಾಗಿ ಪೂಜೆ ಕಾಣುತ್ತಿದೆ. ಕವಿಯೂ ಆಗಿದ್ದ ಈ ಕೊನೆಯ ಮೊಘಲ್ ಅರಸನು ದೇಶ ಆಳಿದ್ದ ಚಕ್ರವರ್ತಿಯ ಹೆಣ ಹೂಳಲು ಇಂದು 6 ಅಡಿ ಜಾಗ ಬೇರೆಯವರಿಂದ ಪಡೆಯಬೇಕಾಗಿದೆ ಎಂದು ಶಾಯರಿ ಬರೆದಿದ್ದ. ಇತ್ತ ಆಗ ಬಿಳಿ ಬಣ್ಣದಲ್ಲಿದ್ದ ಈಗಿನ ಕೆಂಪು ಕೋಟೆಯನ್ನು ಬ್ರಿಟಿಷರು ಭಾಗ ಬಿಡಿಸಿ ಮಾರಿಬಿಟ್ಟರು. ಬಿಳಿ ಮಾರ್ಬಲ್ನ ಭಾಗವನ್ನೆಲ್ಲ ಬಿಡಿಸಿ ಹರಾಜು ಹಾಕಿದರು. ಕೆಂಪು ಮರಳುಗಲ್ಲಿನಿಂದ ಕಟ್ಟಿದ್ದ ಕೋಟೆಯ ಹೊರಭಾಗವನ್ನು ಮಾತ್ರ ಉಳಿಸಿದ್ದರು. ಹಾಗಾಗಿ ಇದರ ಕೆಂಪು ಕೋಟೆ ಹೆಸರು ಗಟ್ಟಿಗೊಂಡಿತು. ಶಾಜಹಾನನು 1638ರಲ್ಲಿ ಕೊಟ್ಟ ಕಟ್ಟಳೆಯಂತೆ ಕಟ್ಟಲಾರಂಭಿಸಿದ ಈ ಕೋಟೆಯು 1648ರಲ್ಲಿ ಕಟ್ಟಿ ಮುಗಿಸಲ್ಪಟ್ಟಿತ್ತು. ಸುಭಾಷ್ ಚಂದ್ರ ಬೋಸ್ರ ಆಜಾದ್ ಹಿಂದ್ ಸೇನೆಯ ಸೆರೆಸಿಕ್ಕ ಸೈನಿಕರನ್ನು 1945ರಲ್ಲಿ ಇದೇ ಕೆಂಪು ಕೋಟೆಯಲ್ಲಿ ಬ್ರಿಟಿಷರು ಸೆರೆ ಇಟ್ಟು ವಿಚಾರಣೆ ನಡೆಸಿದರು. ಆಗ ನೆಹರು ಸಹಿತ ಕಾಂಗ್ರೆಸ್ನಲ್ಲಿದ್ದ ವಕೀಲರು ಈ ಸೈನಿಕರ ಪರ ವಾದ ಮಾಡಿ ಗೆದ್ದುದನ್ನು ಈ ಕೆಂಪು ಕೋಟೆ ಕಂಡಿದೆ. ಸ್ವಾತಂತ್ರ್ಯ ಸಿಕ್ಕಾಗ ಮೊದಲು ಭಾರತದ ಬಾವುಟವನ್ನು ಈ ಕೋಟೆಯಲ್ಲೇ ಎತ್ತರಕ್ಕೆ ಏರಿಸಲಾಯಿತು. ಅದು ಒಂದು ಪರಂಪರೆಯಾಗಿ ಮುಂದುವರೆದಿದೆ. 1627ರಿಂದ 1658ರವರೆಗೆ ಆಳಿದ ಮೊಘಲ್ ಸುಲ್ತಾನ್ ಶಾಜಹಾನ್ ತಾಜ್ ಮಹಲ್ ಕಟ್ಟಲು ಒದಗಿದ್ದ ಶಿಲ್ಪಿ ಉಸ್ತಾದ್ ಅಹ್ಮದ್ ಲಾಹೋರಿಯು ಈ ಕೋಟೆಯ ವಿನ್ಯಾಸಕಾರನೂ ಆಗಿದ್ದ. 1739ರಲ್ಲಿ ಆಗ ಬಿಳಿಯಿದ್ದ ಕೆಂಪು ಕೋಟೆಯ ಮೇಲೆ ದಾಳಿ ಮಾಡಿದ ಪರ್ಷಿಯಾದ ಈಗಿನ ಇರಾನ್ನ ದೊರೆ ನಾದಿರ್ ಶಾ ಮಯೂರ ಸಿಂಹಾಸನದ ಸಹಿತ ಎಲ್ಲವನ್ನೂ ದೋಚಿಕೊಂಡು ಹೋಗಿದ್ದ. ಬ್ರಿಟಿಷರು ಬಿಳಿಯ ದರ್ಬಾರ್ ಹಾಲ್, ವಾಸದ ಅತಿಥಿಗಳ ಭಾಗವನ್ನೆಲ್ಲ ತೊಲಗಿಸಿ ಎದುರುಗಡೆಯ ಭಾಗವನ್ನು ಮಾತ್ರ ಉಳಿಸಿಕೊಂಡರು. ಈ ಕೆಂಪು ಕೋಟೆಯು ಸಮುಚ್ಚಯವನ್ನು 2007ರಲ್ಲಿ ಯುನೆಸ್ಕೋ ಪರಂಪರಾ ತಾಣವಾಗಿ ಘೋಷಿಸಲಾಗಿದೆ. ಯಮುನಾ ನದಿಯ ದಡದಿಂದ ಕೋಟೆಯ ಒಳಗಿನ ಅರಮನೆಯ ಭಾಗದವರೆಗೆ ನೀರುಗಾಲುವೆಗಳು ಇದ್ವು. ಅವೆಲ್ಲ ಈಗ ಒತ್ತುವರಿ ನೆಲಗಳಾಗಿವೆ ಎಂಬುದು ವಿಶೇಷ. ಅದೇನು ನೋಡೋಣ ಬನ್ನಿ. ಶಾಜಹಾನ್ ಈ ಕೋಟೆಗೆ ಹೆಸರಿಟ್ಟಿದ್ದ ಹೆಸರು ಕಿಲಾ ಎ ಮುಬಾರಕ್ ಎಂದು. ಅದರರ್ಥ ಹಾರೈಕೆಯ ಕೋಟೆ ಎಂದು. ಆ ಕಾಲದಲ್ಲಿ ಹೊರಗಿನ ಜನರಿಗೆ ಈಗ ಉಳಿದಿರುವ ಕೆಂಪು ಕಲ್ಲಿನ ಭಾಗ ಕಾಣಿಸುತ್ತಿತ್ತು ಹೊರತು ಒಳ ಮತ್ತು ಹಿಂದಿನ ಬಿಳಿ ಭಾಗ ಕಾಣಿಸುತ್ತಿರಲಿಲ್ಲ. ಅವರು ಅದನ್ನು ಲಾಲ್ ಕಿಲಾ ಎಂದರು. ಬ್ರಿಟಿಷರು ಅದನ್ನು ರೆಡ್ ಫೋರ್ಟ್ ಮಾಡಿದರು. ಯಮುನಾ ನದಿಯ ದಡದಲ್ಲಿ ಇದನ್ನು ಕಟ್ಟಲಾಗಿತ್ತು. ಅದರ ಕಾಲುವೆಗಳು ಒಳಗಿನ ಅರಮನೆಯ ಹಿಂದಿನ ಬಾಗಿಲವರೆಗೆ ಬರುತ್ತಿತ್ತು. ಅಲ್ಲಿ ಅರಮನೆಯವರ ಸ್ನಾನ, ದೋಣಿ ಸವಾರಿ ಇರುತ್ತಿತ್ತು. ಆ ಸ್ಥಳ ಈಗ ಕಾಲುವೆ ಮುಚ್ಚಿ ಕಾಯಿಪಲ್ಲೆ ಮಾರುಕಟ್ಟೆಯಾಗಿದೆ. ಔರಂಗಜೇಬನು ಕೆಂಪು ಕೋಟೆಯಲ್ಲಿ ಮೋತಿ ಮಸೀದಿ ಅಂದರೆ ಮುತ್ತಿನ ಮಸೀದಿ ಮತ್ತು 2 ಮುಖ್ಯ ಹೆಬ್ಬಾಗಿಲುಗಳನ್ನು ಕಟ್ಟಿಸಿದ್ದ. ಇದರ ನಡುವೆ ಮರಾಠ ಸೇನೆಯು ದಿಲ್ಲಿಯ ಜೊತೆಗೆ ಒಪ್ಪಂದ, ಲೂಟಿ ಎಲ್ಲವನ್ನೂ ಉದ್ದಕ್ಕೂ ನಡೆಸಿಕೊಂಡು ಬಂತು. ಬ್ರಿಟಿಷರ ಕಾಲಕ್ಕೆ ಮರಾಠರು ಇದರ ಮೇಲೆ ಕಣ್ಣಿಟ್ಟು ದಾಳಿ ಮಾಡಿದರಾದರೂ ಲೂಟಿ ಮಾಡಲು ಸಾಧ್ಯವಾಗಿಲ್ಲ.
1783ರಲ್ಲಿ ಒಮ್ಮೆ ಸಿಖ್ ಸೇನೆಯು ಕೆಂಪುಕೋಟೆಯ ಮೇಲೆ ದಾಳಿ ಮಾಡಿತ್ತು. ದುರ್ಬಲ ದೊರೆ ಶಾ ಆಲಂ ಜೊತೆಗೆ ಒಪ್ಪಂದಕ್ಕೆ ಬಂದು ದಿಲ್ಲಿ ಸುತ್ತ 7 ಗುರುದ್ವಾರ ಕಟ್ಟಿಕೊಳ್ಳಲು ಅವಕಾಶ ಪಡೆದರು. 1899ರಿಂದ 1905ರ ನಡುವೆ ವೈಸ್ರಾಯ್ ಲಾರ್ಡ್ ಕರ್ಜನ್ ಯುದ್ಧಗಳಿಂದ ಜರ್ಜರಿತವಾಗಿದ್ದ ಕೆಂಪುಕೋಟೆಯ ಭಾಗಗಳನ್ನು ಮರುರೂಪಿಸಿದ. 1911ರಲ್ಲಿ ಬ್ರಿಟನ್ ದೊರೆ ಕಿಂಗ್ ಜಾರ್ಜ್ ಕ್ವೀನ್ ಮೇರಿ ಭಾರತಕ್ಕೆ ಬಂದವರು ಈ ಕೋಟೆಯಲ್ಲಿ ದಿಲ್ಲಿ ದರ್ಬಾರ್ ನಡೆಸಿದರು ಮತ್ತು ಬ್ರಿಟಿಷರ ಭಾರತದ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದಿಲ್ಲಿಗೆ ವರ್ಗಾಯಿಸುವ ತೀರ್ಮಾನಕ್ಕೆ ಒಪ್ಪಿಗೆ ಮುದ್ರೆ ಒತ್ತಿದರು. ಈ ಕೋಟೆಯ ಪಕ್ಕ ಒಂದು ಮುಮ್ತಾಜ್ ಮಹಲ್ ಇದ್ದು, ಹಿಂದೆ ಕೋಟೆಯೊಳಗಿದ್ದ ಕೆಂಪುಕೋಟೆಯ ಪುರಾತತ್ವ ವಸ್ತು ಪ್ರದರ್ಶನಾಲಯವನ್ನು ಮುಮ್ತಾಜ್ ಮಹಲ್ಗೆ ಬದಲಾಯಿಸಲಾಗಿದೆ. ಬ್ರಿಟಿಷರು ಇದನ್ನು ದಿಲ್ಲಿ ಮಿಲಿಟರಿ ಕಂಟೋನ್ಮೆಂಟ್ ಆಗಿ ಬಳಸಿಕೊಂಡಿದ್ದರು. ಸ್ವಾತಂತ್ರ್ಯದ ಬಳಿಕ ಕೆಂಪುಕೋಟೆಯು ಪ್ರವಾಸಿ ಆಕರ್ಷಣೆಯ ತಾಣವಾಗಿದೆ. ಇದು ನದಿಯ ದಡವಾದ್ದರಿಂದ ಈ ಸುತ್ತ ಶಿಲಾಯುಗದಲ್ಲಿ ಜನರು ವಾಸಿಸಿದ್ದರು. ಇಲ್ಲಿನ ಉತ್ಖನನದಲ್ಲಿ 4000 ವರ್ಷ ಹಿಂದಿನ ಮಣ್ಣಿನ ಮಡಕೆಗಳ ಚೂರು ಸಿಕ್ಕಿದೆ. 2000 ಡಿಸೆಂಬರ್ನಲ್ಲಿ ಕೆಂಪುಕೋಟೆಯ ಮೇಲೆ ಉಗ್ರರ ದಾಳಿಯು ನಡೆಯಿತು. ಪ್ರಧಾನಿ ಮೋದಿಯವರ ಆಡಳಿತದಲ್ಲಿ ಕೆಂಪುಕೋಟೆಯನ್ನು ದಾಲ್ಮಿಯಾ ಭಾರತ್ ಗುಂಪಿಗೆ ನಿರ್ವಹಣೆಗೆ ನೀಡಲಾಗಿದೆ. ವಿವಾದಕ್ಕೆ ಒಳಗಾಗಿದ್ದ ಈ ತೀರ್ಮಾನದಿಂದ ಇಲ್ಲಿನ ಪ್ರವಾಸೋದ್ಯಮದ ಆದಾಯವು ಆ ಕಂಪನಿಗೆ ಹೋಗುತ್ತಿದೆ. ಸ್ವಾತಂತ್ರ್ಯ ದಿನದ ಆರಂಭದಿಂದ ಕೆಂಪುಕೋಟೆಯ ಲಾಹೋರ್ ಗೇಟ್ ಎಂಬ ಸ್ಥಳದಲ್ಲಿ ಭಾರತದ ಧ್ವಜ ಹಾರಿಸುವುದು ಕ್ರಮ. 2021ರ ಜನವರಿ 26ರಂದು ಚಳವಳಿ ನಿರತ ರೈತರು ಇಲ್ಲಿಗೆ ಮುತ್ತಿಗೆ ಹಾಕಿ ಚಳವಳಿ ನಡೆಸಿದರು. ಒಬ್ಬನು ಬಾವುಟ ಕಂಬ ಹತ್ತಿ ರೈತ ಬಾವುಟ ಹಾರಿಸಿದ್ದ. ಅದು ನಿಶಾನ್ ಸಾಹಿಬ್ ಸಿಖ್ ಧ್ವಜ ಎಂಬ ವಿವಾದವಾಗಿತ್ತು. ಪೊಲೀಸರು ರೈತರನ್ನು ಎಳೆದೊಯ್ದರು. ಆದರೆ ರೈತರ ಸಮಸ್ಯೆ ಇಂದಿಗೂ ಪರಿಹಾರ ಕಂಡಿಲ್ಲ. ಕೆಂಪುಕೋಟೆ ಸಮುಚ್ಚಯವನ್ನು ಮೊಘಲ್ ಶೈಲಿ ಎಂದರೆ ಪರ್ಷಿಯನ್, ತೈಮೂರಿನ್ ಮತ್ತು ಹಿಂದೂ ವಾಸ್ತುಶಿಲ್ಪ ಸೇರಿಸಿ ಕಟ್ಟಲಾಗಿದೆ. ಆದರೆ ಹಳೆ ದಿಲ್ಲಿಯ ಇಲ್ಲಿ ಈಗ ಆ ಸೌಹಾರ್ದ ಉಳಿದಿದೆಯೇ ಎನ್ನುವುದು ಪ್ರಶ್ನೆ. ಶಾಜಹಾನ್ ರಾಜಧಾನಿಯನ್ನು ಆಗ್ರಾದಿಂದ ದಿಲ್ಲಿಗೆ ತಂದು ಕೆಂಪುಕೋಟೆ ಕಟ್ಟಿದರೆ, ಬ್ರಿಟಿಷರು ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದಿಲ್ಲಿಗೆ ತಂದು ಹೊಸ ದಿಲ್ಲಿ ಕಟ್ಟಿದರು ಎನ್ನುತ್ತಾ ಇಂದಿನ ಬಿಳಿಯ ಕೋಟೆಯು ಕೆಂಪು ಕೋಟೆಯಾದ ಗುಟ್ಟೇನು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.